ತುಂಬ ಸುಲಭವಾಗಿ ಇವತ್ತೊಂದು ಮಲಬಾರ್ ಕಿಂಗ್ ಫಿಶ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ತುಂಬ ಸುಲಭ ಮಾಡೋದು, ತುಂಬ ರುಚಿಯಾಗಿರುತ್ತೆ. ಮಲಬಾರ್ ಕಿಂಗ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಸುಲಭವಾಗಿ ತೋರಿಸ್ತೀನಿ ನಾನು. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರಿಗಿಂತ ಗ್ರೇವಿ ಅಂತ ಹೇಳ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ಇವತ್ತು. ದಿನ ಒಂದೇ ಥರ ಏನಕ್ಕೆ ಮಾಡಬೇಕಲ್ವಾ, ಬೇರೆ ಬೇರೆ ಥರ ಫಿಶ್ ಸಾಂಬಾರನ್ನು ಟ್ರೈ ಮಾಡಬೇಕು. ದಿನ ಫ್ರೈ ಕರಿ ಅಂತೂ ಮಾಡುವಂಥದ್ದೇ, ಮಸಾಲೆ ಒಂದು ಸ್ವಲ್ಪ ಚೇಂಜಸ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಉಪ್ಪು ಮೆಣಸು ಹುಳಿ ಎಲ್ಲ ಕಲಸಿಟ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಖಾರದ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. 1 ಚಮಚದಷ್ಟು ಹಳದಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪಾಚಂಪುಳಿಯನ್ನು ಬಳಸ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿ ಕಲಸಿ ಒಂದು 1 ಅವರ್ ಎಲ್ಲ ಇಡೋಣ. ಆಮೇಲೆ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಮೆಣಸೆಲ್ಲ ಹಿಡ್ತಿರುತ್ತೆ. ಹಾಗಾಗಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಚೆಂದ ಎಲ್ಲ ಪೀಸಸ್ಸಿಗೂ ಉಪ್ಪು ಮೆಣಸು ಹುಳಿ ಎಲ್ಲ ಸೆಟ್ ಆಗೋ ಥರ ಕಲಸಿ ಇಡೋಣ. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತೀನಿ ಇವತ್ತು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಥರದಲ್ಲಿ ಮೀನು ಸಾರು ಮಾಡ್ಬೋದು. ಕೆಲವರು ಕಾಮೆಂಟಲ್ಲಿ ಕೇಳ್ತಾರೆ, ಅದು ಏನಕ್ಕೆ ಹಾಕಿದ್ದೀರಾ, ಇದು ಏನಕ್ಕೆ ಹಾಕಿದ್ದಾರೆ, ಅದು ಹಾಕೋದಿಲ್ಲ, ಇದು ಹಂಗೆಲ್ಲ. ಎಲ್ಲ ಥರದ ಮೀನು ಸಾಂಬಾರನ್ನು ನಾವು ಟ್ರೈ ಮಾಡಬೇಕು ಹೊಸ ಥರದಲ್ಲಿ. ಚೆಂದ ಎಲ್ಲ ಪೀಸಸ್ಸಿಗೆ ಉಪ್ಪು ಮೆಣಸು ಆಗುವಂಗೆ ಕಲಸಿಡೋಣ. ಮಸಾಲೆ ಹುರ್ಕೊಳ್ಳೋಣ. ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು 1 ಚಮಚದಷ್ಟು ತೆಂಗಿನೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಳೋಣ. ಧನಿಯಾ ಕಾಳು ಹುರಿದಾದ ಮೇಲೆ ಜೀರಿಗೆ ಇನ್ನಿತರ ಮಸಾಲೆ ಹಾಕ್ಕೊಳ್ಳೋಣ. ಧನಿಯಾ ಕಾಳು ಫ್ರೈ ಆಯಿತು. ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಅಜವೈನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ ಮೀನು ಸಾರಿಗೆ. ಇಷ್ಟೇ ಪದಾರ್ಥ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಈ ರೀತಿಯಲ್ಲಿ ನೈಸಾಗಿ ಮಸಾಲೆನ ರುಬ್ಕೋಬೇಕು. ಒಂದು ಮಣ್ಣಿನ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಳ್ಳೋಣ. ಎಲ್ಲ ಸೈಡಿಗೆ ಎಣ್ಣೆ ಬರೋ ಹಾಗೆ ಮಾಡ್ಕೊಳ್ಳೋಣ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಎಣ್ಣೆ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈ ಹದದಲ್ಲಿ ಚೆಂದ ಫ್ರೈ ಆಗಬೇಕು. ನಾನು ಆ್ಯಕ್ಚುಲಿ ರುಬ್ಬುವಾಗ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದು ಮರೆತೆ, ಹಾಗಾಗಿ ಇವಾಗ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. 1 ಚಮಚದಷ್ಟು. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ಕರಿಬೇವು ಎಲೆನ ಹಾಕೊಳ್ಳೋಣ. ರುಬ್ಬಿದ ಮಸಾಲೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆಮೇಲೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಇವತ್ತು. ಮಸಾಲೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಮಸಾಲೆ ಈ ಹದದಲ್ಲಿ ಚೆಂದ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ. ನಾವು ಕಲಸುವಾಗನೂ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಕುದೀಲಿ. ಆಮೇಲೆ ಮೀನು ಹಾಕಿದರೆ ಆಯಿತು. ಮೀನು ಹಾಕಿದ ಮೇಲೆ ಒಂದು 10 ನಿಮಿಷ
ಬೇಯಿಸ್ಕೊಂಡ್ರೆ ಆಯಿತು. ಭಾಳ ಸುಲಭ ಮೀನು ಸಾಂಬಾರು ಮಾಡೋದು, ಬೇಗನೆ ಆಗುತ್ತೆ. ಕಲಸಿಡೋದಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆಂದ ಅದರ ಮೀನಿಗೆಲ್ಲ ಹಿಡಿದ್ರೆ ನಾವು ಕಲಸಿರುವ ಮಸಾಲೆ ಅದು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಮಸಾಲೆ ಚೆಂದ ಕುದೀತಾ ಇದೆ. ಇವಾಗ ಮೀನು ಹಾಕ್ಕೊಳ್ಳೋಣ. ತಲೆನ ಫಸ್ಟ್ ಹಾಕ್ಕೊಳ್ಳೋಣ. ಮೀನು ಹಾಕಿದ ಮೇಲೆ ಸ್ಪೂನ್ ಹಾಕಿ ತಿರುಗಿಸೋಕ್ಕೆ ಹೋಗಬೇಡಿ. ಪಾತ್ರೆನೇ ಕೈಯಲ್ಲಿ ಹಿಡ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು. ಹುಳಿ ಎಲ್ಲ ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾವತ್ತು ಮೀನು ಸಾಂಬಾರು ಮಾಡುವಾಗ ಹುಳಿ, ಖಾರ, ಉಪ್ಪು ಎಲ್ಲ ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಾಗೋದು. ಎಲ್ಲವನ್ನು ಹಾಕಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ಮೀನು ಸಾಂಬಾರು ರೆಡಿಯಾಗುತ್ತೆ. ಒಂದೆರಡು ಸರಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗಲಿ. ಸ್ಪೂನ್ ಹಾಕೋಕ್ಕೆ ಹೋಗಬೇಡಿ, ಮೀನು ಒಡೆದೋಗ್ಬಿಡುತ್ತೆ. ಹಾಗಾಗಿ ರುಚಿಯಾದ ಮೀನು ಸಾರು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಸ್ಪೂನ್ ಹಾಕಲಿಲ್ಲ ಅಂತ ಹೇಳಿದರೆ ಮೀನು ಸ್ವಲ್ಪವೂ ಹುಡಿ ಆಗಲ್ಲ. ಸ್ಪೂನ್ ಹಾಕಿದರೆ ಹುಡಿ ಹುಡಿ ಆಗೋಗುತ್ತೆ. ಹಾಗಾಗಿ ಈ ಥಿಕ್ನೆಸ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ. ಅನ್ನ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು. ಒಂದು ಸಲ ತಪ್ಪದೆ ಟ್ರೈ ಮಾಡಿ ನೀವು. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೀನು ಸಾಂಬಾರಿಗೆ ಹಾಕ್ಕೊಳ್ಳೋಣ. ತುಂಬ ಒಳ್ಳೆಯದಾಗುತ್ತೆ ಈ ರೀತಿಯಲ್ಲಿ ಮೀನು ಸಾಂಬಾರು ಮಾಡಿದರೆ. ಒಂದು ಸಲ ನೀವು ಟ್ರೈ ಮಾಡಿ. ಈ ರೀತಿಯಲ್ಲಿ ಅದ್ಭುತವಾದ ಮಲಬಾರ್ ಕಿಂಗ್ ಫಿಶ್ ರೆಡಿಯಾಗಿದೆ. ಸ್ವಲ್ಪ ಮೀನು ಸಾಂಬಾರಿಗೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ತಪ್ಪದೆ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಇನ್ನು ಸುಲಭವಾಗಿ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.